ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸೋಮಶೇಖರ್ ಚಾಟನೆ ಮಾಡ್ಬಿಟ್ಟಿದ್ದಾರೆ. ಇವಾಗ ಎಲ್ಲಿ ಯಾರು ನಾಯಕರಿಲ್ಲ. ನಾಯಕತ್ವ ನಿಮ್ಗೆ ವಹಿಸ್ಕೊಟ್ಟು ಹೋಗಿದ್ದಾರೆ ಯಡಿಯೂರಪ್ಪ ಅವರು. ಮತದಾರರಿಗೆ ನೀವ್ ಏನಾದ್ರು ಹೇಳಂಗಿದ್ರೆ ಏನ್ ಹೇಳ್ತೀರಿ? ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷನೇ ಬಿಜೆಪಿನೇ ನಾಯಕ. ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನೇ ನಾಯಕ. ನಮ್ದು ನಾವೆಲ್ಲ ಕಾರ್ಯಕರ್ತರ ಪಕ್ಷದಿಂದ ಬಂದಿರ್ತಕ್ಕಂಥವ್ರು ನಾವೆಲ್ಲ. ನಾವು ಬೆಳೆದಿರೋದು ಈ ಮಟ್ಟಕ್ಕೆ ಬೆಳೆದಿರೋದು ಕೂಡ ಕಾರ್ಯಕರ್ತನಾಗಿ ಇದ್ದೀವಿ. ಪಕ್ಷನೇ ನಮಗ್ ನಾಯಕ, ಪಕ್ಷನೇ ನಮ್ಗೆ ಆಧಾರ. ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಒಬ್ಬ ಕಾರ್ಯಕರ್ತ ಮಾಡೋ ಕೆಲಸ, ನಾವು ಕಾರ್ಯಕರ್ತ ಮಾಡ್ತಾ ಇರ್ತಕ್ಕಂಥ ಜನಸೇವೆ, ಒಬ್ಬ ಕಾರ್ಯಕರ್ತ ತಂದಿ ಒಂದು ಸಾರ್ವಜನಿಕವಾಗಿ ಕೊಡ್ತಾ ಇರ್ತಕ್ಕಂಥ ನಮ್ಮ ಒಂದು ಸೇವೆ ಯಾವ ಪಕ್ಷದಲ್ಲೂ ಇಲ್ಲ. ಹಾಗಾಗಿ ಇವತ್ತು ಯಡಿಯೂರಪ್ಪನವರು ಗುರುತಿಸಿ ಇಲ್ಲಿ ಕೆಲಸ ಮಾಡುವಂತ ಹೇಳಿದರೆ ವಿನ ನೀನೇ ಕೊನೆಗೆ ನಾನು ಹೇಳ್ದಂಗೆ ಅಂತ ಏನಿಲ್ಲ. ಪಕ್ಷ ತೀರ್ಮಾನ ಮಾಡ್ತೈತೆ ಅಂತ ಅವರು ಕೂಡ ಹೇಳವ್ರೆ. ಪಕ್ಷ ತೀರ್ಮಾನ ಮಾಡ್ತೈತೆ. ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ಯಾರೇ ಆದ್ರೂ ಅವ್ರಿಗೆ ನಾವು ಕೆಲಸ ಮಾಡಿ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಶಾಸಕನ NDA ಶಾಸಕನ ಮಾಡಿ ಅವ್ರ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ಅದೇ ನೀವ್ ಇವಾಗ ಹೇಳ್ತಾ ಹೋದ್ರೆ ಅಕಸ್ಮಾತ್ JDS ಅವ್ರಿಗೆ ಏನಾದ್ರು ಟಿಕೆಟ್ ಕೊಟ್ಬಿಟ್ರೆ ನೀವು ಒಪ್ಕೊಬಿಡ್ತೀರಾ ಅಂತ? NDA ಅಂತ ಬಂದ್ಮೇಲೆ ನಾನು ಒಪ್ಕೊಬೇಕು, ಅವ್ರು ಒಪ್ಕೊಳ್ಬೇಕು. ಮನಸ್ಫೂರ್ತಿ ಒಪ್ಕೊಂಡೇ ಮಾಡ್ಬೇಕು. ತನು ಮನ ಧನ ಎಲ್ಲರಿಗೂ ಕೋರ್ ಕಮಿಟಿ ಐತೆ, ನಾಯಕರಿದ್ದಾರೆ. ಅವರೆಲ್ಲ ತೀರ್ಮಾನ ಮಾಡಿದ ನಂತರ ನಾವು ಸೈಡ್ ಹೋಗೋದು ಇಲ್ಲ ನಿಂತ್ಕೊಳ್ಳೋದು ತೀರ್ಮಾನ ಅವರು. ಅವ್ರೇನೋ ತೀರ್ಮಾನ ಮಾಡಿದ್ರೆ ಬದ್ಧವಾಗಿದ್ದೀರಿ ಅಂತ? ಖಂಡಿತವಾಗಿರ್ಬೇಕು. ನಾನು ಬದ್ಧವಾಗಿರ್ಬೇಕು, ನಮ್ಮ ಪಕ್ಷದಲ್ಲಿರೋ ಕಾರ್ಯಕರ್ತರು ಎಲ್ಲರೂ ಬದ್ಧವಾಗಿರ್ಬೇಕು. ಆ ಪಕ್ಷದಲ್ಲಿ ಬೇರೆ ಪಕ್ಷದಲ್ಲಿ ಏನು ಇವತ್ತು JDS ಅಲ್ಲಿ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ ಅವರು ಆ ಪಕ್ಷಕ್ಕೆ ತೀರ್ಮಾನ ಮಾಡ್ಕೊಂಡು ಬದ್ಧವಾಗಿ ಇರ್ತಾರೆ. ಅವರು ಬದ್ಧವಾಗಿರ್ತಾರೆ, ನಾವು ಬದ್ಧವಾಗಿರ್ಬೇಕು.